ನಿನ್ನೆ ಬಿಗ್ ಬಾಸ್ ಮನೇಲಿ ತ್ರಿವಿಕ್ರಮ್ ಅವ್ರಿಗೆ ಮೋಸ ಆಗಿದೆ. ಆ ಒಂದು ಮೋಸ ಆಗಿದ್ದು ಯಾರಿಂದ? ಭವ್ಯ ಅವರಿಂದನ ಅಥವಾ ಹನುಮಂತು ಅವರಿಂದನ? ಹೌದು, ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಯಾರಿಂದ ಆಗಿದೆ ಅನ್ಸುತ್ತೆ ಆ ಒಂದು ಹೆಸರನ್ನ ಕಮೆಂಟ್ ಮಾಡಿ. ನಿನ್ನೆ ಬಿಗ್ ಬಾಸ್ ಮನೇಲಿ 3 ಟಾಸ್ಕ್ಗಳನ್ನ ಆಡಿಸಲಾಗುತ್ತೆ. ಅದರಲ್ಲಿ 3ನೇ ಟಾಸ್ಕಲ್ಲಿ ತ್ರಿವಿಕ್ರಮ್ ಅವ್ರು ಎಂಟ್ರಿ ಆಗ್ತಾರೆ. ಅದು ಭವ್ಯ ಅವರ ಆಯ್ಕೆ ಪ್ರಕಾರ. ಅದಾದ ನಂತರ ಆಟನ ಚೆನ್ನಾಗಿ ಆಡ್ಬಿಟ್ಟು ತ್ರಿವಿಕ್ರಮ್ ಅವ್ರು ಗೆಲ್ತಾರೆ. ಆದರೆ ಆ ಒಂದು ಆಟದಲ್ಲಿ ತ್ರಿವಿಕ್ರಮ್ ಅವ್ರು ಗೆದ್ದಂಥ ಆ ಒಂದು ಆಟದಲ್ಲಿ ಫೌಲ್ ಆಯಿತು ಅಂತಂದರೆ ನಮ್ಮ ಹನುಮಂತು ಅವರು, ಕ್ಯಾಪ್ಟನ್ ಹನುಮಂತು ಅವರು ಟೈಮ್ ಕೌಂಟ್ ಮಾಡ್ತಾ ಇರ್ತಾರೆ ಅಷ್ಟೇ. ಅದಾದ ನಂತರ ಆಟ ಮುಗಿಯುತ್ತೆ. ತ್ರಿವಿಕ್ರಮ್ ಅವರು ಜಯಶಾಲಿ ಆಗ್ತಾರೆ. ಅವರು ಜಯಶಾಲಿ ಆಗಿದ್ದಾರೆ ಅಂತ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಭವ್ಯ ಅವರು ಖ್ಯಾತೆ ತೆಗಿತಾರೆ, ಕಡ್ಡಿ ಆಡಿಸ್ತಾರೆ. ಏನು ಅಂತಂದರೆ, ಫೌಲ್ ಆದರೆ ನೀವು ಟೈಮ್ ಕೌಂಟ್ ಮಾಡೋಂಗಿಲ್ಲ ಹನುಮಂತು ಅವರೇ, ನೀವು ವಾಪಸ್ ಮೊದಲಿಂದ ಆಡಿಸ್ಬೇಕು, ಇದು ರೂಲ್ಸಲ್ಲಿದೆ ಅಂತ ಆವಾಗ ನೆನ್ಪು ಮಾಡ್ತಾರೆ. ಅಂದರೆ ಇವ್ರಿಗೆ ಮುಂಚೆನೇ ರೂಲ್ಸ್ ಗೊತ್ತು, ಬಟ್ ಆವಾಗ ಅನೌನ್ಸ್ ಮಾಡ್ತಾರೆ ಇವರು, ಆವಾಗ ನೆನ್ಪು ಮಾಡ್ತಾರೆ. ಸೊ ಹಾಗಾಗಿ ಬಿಗ್ ಬಾಸ್ ಮುಂದೆ ಹನುಮಂತವ್ರು ತಪ್ಪು ಒಪ್ಕೋತಾರೆ. ದಯವಿಟ್ಟು ಕ್ಷಮಿಸಿ ಬಿಗ್ ಬಾಸ್, ನನ್ನಿಂದ ತಪ್ಪಾಯಿತು ಅಂತ. ಅವರು ತಪ್ಪು ಒಪ್ಕೊಂಡು ಕ್ಷಮೆ ಕೇಳಿದ್ದಕ್ಕೆ ಮತ್ತೊಮ್ಮೆ ಆಡಿಸ್ತಾರೆ. ಮತ್ತೊಮ್ಮೆ ಆಡಿಸಿದಾಗ ಧನ್ರಾಜ್ ಅವ್ರು ಗೆಲ್ತಾರೆ. ಸೊ ಇದು ತ್ರಿವಿಕ್ರಮ್ ಅವ್ರಿಗೆ ಮೋಸ ಆದಂಗೆ ಆಯಿತು. ಮೊದಲನೇ ಬಾರಿನೇ ಈ ರೂಲ್ಸ್ ಹೇಳಿದಿದ್ರೆ ತ್ರಿವಿಕ್ರಮ್ ಅವರೇ ಗೆಲ್ತಾ ಇದ್ರು. ಸೊ ಹಾಗಾಗಿ ಈ ಒಂದು ಮೋಸ ಯಾರಿಂದ ಆಯಿತು? ಭವ್ಯ ಅವರಿಂದನ ಅಥವಾ ಹನುಮಂತು ಅವರಿಂದನ? ನಿಮ್ಗೇನನ್ಸುತ್ತೆ? ಯಾರಿಂದ ಆಗಿದೆ ಅನಿಸುತ್ತೆ? ನನಗೆ ಬಹುಶಃ ಹನುಮಂತವ್ರು ಮರ್ತಿದ್ದಾರೆ, ಭವ್ಯ ಅವರು ಮುಂಚೆನೇ ನೆನಪು ಮಾಡಬೇಕಾಗಿತ್ತು ಅನ್ನಿಸ್ತು. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ.